ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ ಹೊಸ ಮನೆ ಹೊಸ ಕತೆ ಇನ್ನೊಂದು ಹೊಸ ಜಾಗದೊಂದಿಗೆ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಮೈಸೂರು ಶಾಂತವೇರಿ ಗೋಪಾಲ್ಗೌಡ ನಗರ. ಇವಾಗ ತಾವು ನೋಡ್ತಾ ಇರುವಂತಹ ಮನೆ ಇರೋದು ಶಾಂತವೇರಿ ಗೋಪಾಲ್ಗೌಡ ನಗರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್. ಇದು ಸೇಲ್ಗಿದೆ, ಹೊಸ ಮನೆ. ಇಟ್ಸ್ ಅ ಬ್ರ್ಯಾಂಡ್ ನ್ಯೂ 40-60 40-60 ನಾರ್ತ್ ಫೇಸಿಂಗ್ 40 ಅಡಿ ರೋಡಿಗಿದೆ, ಹಿಂಭಾಗಕ್ಕೆ 60 ಅಡಿ ಇದೆ. 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇದು ಕಟ್ಟಿರುವಂತಹ ಮನೆ. 3 ಬೆಡ್ರೂಮು, ಆಲ್ಮೋಸ್ಟ್ ಫರ್ನಿಶ್ಡು ರೆಡಿ ಮನೆ. ಮೈಸೂರು ಮಧ್ಯಭಾಗ. ನನ್ನ ಪ್ಯಾಲೇಸ್ನ ನೋಡಿ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಈ ಜಾಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಈ ಮನೆನ ತೋರಿಸ್ತಾ ಹೋಗ್ತೀನಿ. ಮೈಸೂರು ಸಿಟಿ ಸೆಂಟರ್ ಪ್ಯಾಲೇಸಿಂದ ಎಕ್ಸಾಕ್ಟ್ಲಿ ಅಬೌಟ್ 8.5 ಕಿಲೋಮೀಟರ್ ಆಗುತ್ತೆ. ನಾನು ಪ್ಯಾಲೇಸ್ ಹತ್ರ ಬಂದೆ, ಹೇಗೆ ಬರಬೇಕು ಇಲ್ಲಿಗೆ ಅಂತ ಕೇಳ್ತೀನಿ. ಸಿದ್ಧಾರ್ಥ ಲೇಔಟು, ಲಲಿತ್ ಮಹಲ್ಲು, ರಿಂಗ್ ರೋಡ್ ಆದ ನಂತರ ನಿಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, IPS ನಗರ, ಅದಾದ ನಂತರ ದಿಸ್ ಇಸ್ ಶಾಂತವೇರಿ ಗೋಪಾಲ್ಗೌಡ ನಗರ. ಎರಡು ಈ ಥರ ಕ್ಯಾಪ್ ಕ್ಲೋಸ್ ಆಗಿರೋಂಥ ಕಾಣಿಸ್ತಾ ಇದೆ. ಒಂದು ಸಂಪು, ಒಂದು ಬೋರ್ವೆಲ್ಲು. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ನೀವು ವಾಟರ್ ಸೋರ್ಸ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ಈ ಸರ್ಕಾರದಿಂದ ನೀರು ಬರಲಿಲ್ಲ ಅಂದರೂ ತೊಂದರೆ ಇಲ್ಲ, ಲೇಔಟಿಂದ ನೀರು ಸಿಕ್ಕಲಿಲ್ಲ ಅಂತ ತೊಂದರೆ ಇಲ್ಲ. ಮನೆಯಲ್ಲೇ 24 ಅವರ್ಸ್ ವಾಟರ್ ಇರುತ್ತೆ. ಸರಿಸುಮಾರು 8,000-10,000 ಲೀಟರ್ ಸಂಪ್ ಇಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಇದೆ, ನೀರಿಗೆ ತೊಂದರೆ ಇಲ್ಲ. ಈಸ್ಟ್ ಫೇಸಿಂಗ್ ಮೇನ್ ಡೋರ್. ನಾರ್ತಿಂದ ಬಂದೆ, ಈಸ್ಟಿಂದ ಎಂಟರ್ ಆಗ್ತಾ ಇದ್ದೀನಿ. ಕಾರ್ನ ಇಲ್ಲೇ ಪಾರ್ಕ್ ಮಾಡ್ಕೋಬೋದು. ಕ್ಲೋಸ್ಡ್ ಕಾರ್ ಪಾರ್ಕಿಂಗು. ಮೇಲೆ ಮುಂಬರೋ ದಿವಸಗಳಲ್ಲಿ ನಾನು ಮುಂದೆ ಮನೆ ಕಟ್ತೀನಿ ಅಂದರೆ ಈ ಕಡೆಯಿಂದನೇ ಎಂಟ್ರಿ ಮೇಲಕ್ಕೆ. ಫಸ್ಟ್ ಫ್ಲೋರ್ಗೆ 3 ಬೆಡ್ರೂಮ್ ಕಟ್ಕೋಬೋದು. ಪಿಲ್ಲರ್ ಕನ್ಸ್ಟ್ರಕ್ಷನು. ಎಂಟೈರ್ ಇಲ್ಲಿಂದ ಮನೆ ಗ್ರನೈಟ್ ಫ್ಲೋರಿಂಗು, ಟೀ ಕುಡ್, ಡೋರ್ಸು, ವಿಂಡೋಗಳು, ಫ್ರೇಮ್ಗಳು ಎಲ್ಲ ಟೀ ಕುಡ್. ಬನ್ನಿ, ಮನೆ ಈಸ್ಟಿಂದ ಎಂಟ್ರಾದ ತಕ್ಷಣ ನಿಮಗೆ ಕಾಣುವಂಥದ್ದು ಬ್ಯೂಟಿಫುಲ್ ಪೂಜಾ ರೂಮ್. ಇಬ್ಬರು ಒಳಗೆ ಕೂತು ಪೂಜೆ ಮಾಡಲಿಕ್ಕೆ ಈ ಏನು ನಾವು ಗರ್ಭಗುಡಿ ಅಂತೀವಿ, ಗರ್ಭಗುಡಿ ಥರನೇ ಇದೆ. ಮೇಲ್ಗಡೆ ತಾರಸಿಗೂ ಮತ್ತು ಈ ಪೂಜಾ ರೂಮು ಟಚ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಮೇಲೆ ತೋರಿಸಿ ಗೊತ್ತಾಗ್ತಾ ನೋಡಿ. ಇವಾಗ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ದಿ ಟಾಪ್ ಆಫ್ ದ ಪೂಜಾ ರೂಮ್ ಆ್ಯಂಡ್ ದಿ ಟೆರೆಸ್. ಇದು ಹೌ ದ ಪೂಜಾ ರೂಮ್ ಲುಕ್ಸ್. ಒಂದು ಪೀಠ ಸಹ ಮಾರ್ಬಲಲ್ಲಿ ಪೀಠ ಮಾಡಿದ್ದಾರೆ ವಿತ್ ಕಂಪಾರ್ಟ್ಮೆಂಟ್ ಸ್ಪೇಸ್ ಕೆಳಗೆ ದೇವ್ರನ್ನ ಇಟ್ಕೊಳ್ಳಿಕ್ಕೆ. ಈಗ 40-60 ಬ್ಯೂಟಿ ಆಫ್ ದ ಪ್ರಾಪರ್ಟಿ ಏನಂತ ಅಂದರೆ, ನಾನು A and B, ದಿಸ್ ಇಸ್ ಎ ಪಾರ್ಟ್. ಎ ಆಫ್ ದ ಹೌಸ್ ತೋರಿಸ್ತೀನಿ, ಪಾರ್ಟ್ ಬಿ ಆಮೇಲೆ ಹೇಳ್ತೀನಿ. ದಿಸ್ ಈಸ್ ಪರ್ಸ್ನಲ್ ಸ್ಪೇಸ್, ಅಂದರೆ ಪೂಜಾ ರೂಮು, ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ, ಯುಟಿಲಿಟಿ. ಬನ್ನಿ, ಈಗ ಫಸ್ಟ್ ಕಿಚನ್ ನೋಡ್ಕೊಳ್ಳಿ ನೀವು. ಇದು ಡೈನಿಂಗ್ ಏರಿಯಾ. 8 ಸೀಟ್ರ್ ನೀವು ಡೈನಿಂಗ್ ಟೇಬಲ್ ಹಾಕ್ಕೋಬೇಕಾ ಹಾಕ್ಕೊಳ್ಳಿ, 10 ಸೀಟ್ರ್ ಬೇಕಾ ಹಾಕ್ಕೊಳ್ಳಿ. ನೋಡಿ ನೀಟಾಗಿ ಅದಕ್ಕೆ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಮತ್ತು ಕ್ರಾಕರಿ ಯೂನಿಟು, ಕೆಳಗೆ ಸ್ಟೋರೇಜ್ ಸ್ಪೇಸು, ಅಲ್ಲೂ ಸಹ ಅಡುಗೆ ಮನೆಯಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಎಲ್ ಶೇಪಲ್ಲಿ ಮಾಡ್ಯುಲರ್ ಟೈಪು. ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ಕೆಳಗೆ ಸ್ಟೋರೇಜ್ ಸ್ಪೇಸು, ಚಿಮ್ನಿ ಪಾಯಿಂಟು, ವಾಟರ್ ಫಿಲ್ಟರ್ ಪಾಯಿಂಟು, ರೆಫ್ರಿಜರೇಟರ್ ಪಾಯಿಂಟು, ಮೈಕ್ರೋವೇವ್ ಓವನಿಗೆ ಪಾಯಿಂಟು, ಹ್ಯಾಂಡ್ ವಾಶು, ಸಿಂಕು ಎಲ್ಲ ಇಲ್ಲೇ ಪ್ರಾವಿಷನ್ ಕೊಟ್ಬಿಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಒಳ ತರುವಂತಹ ಪ್ರಮೇಯ ಇಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲಿ ಇಟ್ಕೋಬೇಕು ಅಂತ ತೋರಿಸ್ತೀನಿ. ಯುಟಿಲಿಟಿ ಸ್ಪೇಸ್. ಮನೆ ಇವಾಗಿನ್ನೂ ಮುಗ್ದಿರೋ ಕಾರಣದಿಂದಾಗಿ ಸ್ವಲ್ಪ ಪೇಂಟ್ ಡಬ್ಬಗಳು ಅವೆಲ್ಲ ಇನ್ನೂ ಇಲ್ಲೇ ಇದೆ ನೋಡಿ. ಎಲ್ಲ ಪೇಂಟ್ ಮಾಡಿದ್ದಾರೆ ಈಗಿನ್ನೂ, ಅದಕ್ಕೆಲ್ಲ ಇಲ್ಲಿ ಆಚೆ ನಿಮಗೆ ಎಂಟ್ರೆನ್ಸಲ್ಲಿ ನೋಡಿ ನೀಟಾಗಿ ಗ್ರಿಲ್ಗಳೆಲ್ಲ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ದೊಡ್ಡ ಪಾತ್ರೆ ಇದ್ದರೆ ಇಲ್ಲೇ ತೊಳೆದು ಇಲ್ಲೇ ಬಟ್ಟೆನೂ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಎಲೆಕ್ಟ್ರಿಕ್ ಪಾಯಿಂಟು, ವಾಟರ್ ಇನ್ಲೆಟ್ಟು, ವಾಟರ್ ಔಟ್ಲೆಟ್ ಪಾಯಿಂಟು ಸಾಕು ಕೊಟ್ಟಿದ್ದಾರೆ. ಗ್ಯಾಸ್ ಇಟ್ಕೊಳ್ಳಿಕ್ಕೆ ನೋಡಿ, ಇಲ್ಲಿ ಇದು ಗ್ಯಾಸ್ ಪಾಯಿಂಟು. ನೀವು ಇಲ್ಲೇ ಸಿಲಿಂಡರ್ ಇಟ್ಕೋಬೋದು. ಎಲ್ಲ ಸೇಫ್ಟಿ ಗ್ರಿಲ್ಸ್. ಸಿಲಿಂಡರ್ ಇದ್ದರೆ ತೆಗಿಯೋಕ್ಕಾಗಲ್ಲ, ಇದನ್ನು ಕಟ್ ಮಾಡಲಿಕ್ಕೆ ಭಾಳ ಕಷ್ಟ. ಎಲ್ಲ ಐರನ್ ರಾಡ್ಗಳು ಹಾಕಿದ್ದಾರೆ. ಇದು ಪಾರ್ಟ್ ಎ ಆಫ್ ದ ಹೌಸ್ನ ಇನ್ನೂ 3 ಥರ ತೋರಿಸ್ಕೊಂಡು ಹೋಗ್ತೀನಿ. ರೂಮ್ ನಂಬರ್ 1, ರೂಮ್ ನಂಬರ್ 2, ಕಾಮನ್ ವಾಶ್ರೂಮ್, ರೂಮ್ ನಂಬರ್ 3. 3 ಬೆಡ್ರೂಮ್ ಮನೆ. ಬನ್ನಿ, ಇವಾಗ ಎಂಟ್ರ್ ಆಗ್ತಿದ್ದಂಗೆ ಮಿರರ್ ಇದೆ. ಮಿರರ್ ಪಕ್ಕದಲ್ಲೇ ನಿಮಗೆ ಒಂದು ವಾಶ್ರೂಮ್ ಇದೆ. ಎಲ್ಲದಕ್ಕೂ 2 ರೂಮ್ಗಳಿಗೆ ಅಟ್ಯಾಚ್ ಬಾತ್ರೂಮ್ ಇದೆ, 1 ರೂಮಿಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಲ್ಲ. ನೋಡಿದ್ರಿ ಅಲ್ವಾ? ವಾರ್ಡ್ರೋಪು. ರೂಮ್ ನಂಬರ್ 2 ಇದು. ಈ ರೂಮ್ ನಂಬರ್ 2 ಇದು ಮಾಸ್ಟರ್ ಬೆಡ್ರೂಮು. ಯಾಕೆ ಮಾಸ್ಟರ್ ಬೆಡ್ರೂಮ್ ಅಂದರೆ, ಕಾಟ್ ಹಾಕಿದ್ದಾರೆ, AC ಪಾಯಿಂಟ್ ಕೊಟ್ಟಿದ್ದಾರೆ, ವಾಶ್ರೂಮ್ ಇದೆ, ವಾರ್ಡ್ರೋಪ್ಗಳಿದೆ ನೋಡಿ, ಬಾತ್ರೂಮ್ ಇದೆ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ಕಾಟ್ಗಳು ಹಾಕಿದ್ದಾರೆ. ರೂಮ್ ಸೈಜ್ ಚಿಕ್ಕದು ಅಂತ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ, ನಾನು ಇವಾಗ ಇದು ಕಾಟ್ ಅಂತ, ಇದ್ರ ಸುತ್ತ ಓಡಾಡಬೇಕು, ಜಾಗ ಇದೆಯಾ? ಖಂಡಿತವಾಗ್ಲೂ ಓಡಾಡೋಕ್ಕೆ ಜಾಗ ಇದೆ. ಆ ಕಡೆ ಬೆಡ್ಡಿನ ಆ ಕಡೆ ಈ ಕಡೆ 2 ಕಡೆಗೂ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ.
ನೋಡಿ, ಅಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ಲು. ದಿಸ್ ಈಸ್ ದಿ ಕಾಮನ್ ವಾಶ್ರೂಮ್. ಭಾಳ ದೊಡ್ಡ ಕಾಮನ್ ವಾಶ್ರೂಮ್ ಇದು, ಚಿಕ್ಕದಿಲ್ಲ, ಭಾಳ ದೊಡ್ಡದಿದೆ. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ರೂಮ್ ನಂಬರ್ 3. ಇವಾಗ ನೀವು ಹೋದ್ರಲ್ಲ ಒಳಗೆ ನೋಡ್ತಾ ಇರುವಂಥದ್ದು ರೂಮ್ ನಂಬರ್ 3. ನಾನು ತೋರಿಸ್ದಾಗೆ ಇದು ಒಂದೇ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಬಟ್ ದಿಸ್ ಕಮ್ಸ್ ವಿತ್ ಸ್ಟೋರೇಜ್ ಸ್ಪೇಸ್. ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ಗುಡ್ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ ಲೈಟಿಂಗ್ಗಳು ನೋಡ್ಬೋದು, ಎಲ್ಲ ಕಡೆನೂ ಸೀಲಿಂಗಿಗೆ ಲೈಟ್ಗಳನ್ನ ಅಳವಡಿಸಿದ್ದಾರೆ. ಈ ಥರ ಪೇಂಟಿಂಗು 4 ಕಡೆ ಮಾಡಿದ್ದಾರೆ. ಏನಿದು ನೀವು ಪೇಂಟಿಂಗ್ ಕಾಣ್ತಾ ಈ ಥರದ್ದು ವಾಲ್ ಪೇಂಟ್, ಇದು ಸ್ಟಿಕ್ಕರ್ ಅಲ್ಲ, ವಾಲ್ ಪೇಂಟು 1 2 3 ಕಡೆ ಮಾಡಿದ್ದಾರೆ. ಓಕೆ, ಇದು ಪಾರ್ಟ್ ಎ ಆಫ್ ದ ಹೌಸ್ ತೋರಿಸಿದ್ದೀನಿ ನಾನು ನಿಮಗೆ. ಈಗ ಪಾರ್ಟ್ ಬಿ ಏನಂತಂದರೆ ನೋಡಿ, ಈಗ ಯಾರೋ ಮನೆಗೆ ಗೆಸ್ಟ್ ಬಂದರು, ಅಲ್ಲೇ ಓಪನ್ ಕಿಚನ್ ಇದೆ, ಡೈನಿಂಗ್ ಏರಿಯಾ, ಪೂಜಾ ರೂಮು, ಡಿಸ್ಟರ್ಬ್ ಆಗಬಾರ್ದಲ್ವಾ. ನೋಡಿ, ಅದಕ್ಕೆ ಡೈರೆಕ್ಟಾಗಿ ಹಾಲಿಗೆ ಬರ್ತಾರೆ. ಹಾಲಲ್ಲಿ ಈ ಪೋರ್ಷನ್ನ ನೀವು ಎನಿ ಟೈಮ್ ಓಪನ್ ಇಟ್ಕೊಂಡಿರ್ಬೋದು. ಸಿಟ್ಔಟ್ ಸ್ಪೇಸ್, ಗ್ರೀನ್ರಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲೂ ಸಹ ನೀವು ಒಂದು ಬ್ಯೂಟಿಫುಲ್ ಆಗಿರೋ ಗಣೇಶನ ವಿಗ್ರಹ ಇಟ್ಟು ವಾಟರ್ ಫಾಲ್ಸ್ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಓಪನ್ ಟು ಸ್ಕೈ, ಬೆಳಕು ನಿಮಗೆ ನಿರಂತರವಾಗಿ ಇಲ್ಲಿ ಬೆಳಕು ಸಿಗುತ್ತೆ. ಓಪನ್ ಟು ಸ್ಕೈ ಇದೆ. ಈ ಕಡೆಯಿಂದನೂ ಅಷ್ಟೇ, ಇದನ್ನು ಓಪನ್ ಕೊಟ್ಟಿದ್ದಾರೆ, ಆ ಕಡೆನೂ ಓಪನ್ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ಆಗಿ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಆ ಥರ ಎಕ್ಸ್ಟ್ರಾ ಲೈಟಿಂಗ್ಗಳ ಯೂಸ್ ಮಾಡಿಲ್ಲ. ಈ ಮನೆ ಕಟ್ಟಿರೋಂಥ ಮಾಲೀಕರು ಏನು ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಅಷ್ಟೇ ಯೂಸ್ ಮಾಡಿರೋದು. ನೋಡಿ, ಸೊ ಬ್ಯೂಟಿಫುಲಿ ದೇ ಹ್ಯಾವ್ ಡನ್. ನೋಡಿ, ಆಲ್ಟಮ್ ಅನಿಸುತ್ತೆ ಇದು ಫ್ಯಾನು, ಆಲ್ಟಮ್ದು ಫ್ಯಾನು ಲೇಟೆಸ್ಟ್ ಡಿಸೈನು. ಇಲ್ಲಿ ನೋಡ್ಬೋದು ನೀವು, ವೆರಿ ಬ್ಯೂಟಿಫುಲ್. ವಾಲ್ದು ಪೇಂಟಿಂಗ್, ಇದು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ 10 ಫೀಟ್ ಇದೆ, ಇದು 10x10 ಇದೆ. ಯಾವುದು ಟಿ ವಿ ಕ್ಯಾಬಿನೆಟು, ಅದಕ್ಕಾಗಲೇ DTH ಕೇಬಲ್ ಕೊಟ್ಬಿಟ್ಟಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ನೋಡ್ಬೋದು. ನನಗೆ ಇಷ್ಟ ಆಗಿದೆ ಅಂದರೆ ಈ ಕಾನ್ಸೆಪ್ಟ್, ಬನ್ನಿ ತೋರಿಸ್ತೀನಿ. ಇಲ್ಲಿ ನೀವು ಗ್ರೀನ್ರಿ ಕ್ರಿಯೇಟ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ ಈ ಸ್ಪಾಟು. ವೆರಿ ವೆರಿ ಬ್ಯೂಟಿಫುಲ್. ಅಂದರೆ ನಿಮಗೆ ನೇಚರ್ಗೆ ಹತ್ತಿರ ಇರಬೇಕಂದ್ರೆ ಪಾಟ್ಗಳು ಇಟ್ಕೊಬೋದು, ನ್ಯಾಚುರಲ್ ಏನಾರ ನಿಮ್ಮದೊಂದು ಗ್ರೀನ್ ಮ್ಯಾಟ್ ಹಾಕ್ಕೋಬೋದು, ಇಲ್ಲ ಒಂದು ಜೋಕಾಲಿ ಆ ಥರ ಏನಾರ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿರುವಂತಹ ಜಾಗ ಇದು. ಆಲ್ಮೋಸ್ಟ್ ಒಂದು 20-25 ಚದರ ಬರ್ಬೋದು ಈ ಮನೆ. ಎಷ್ಟು 2400 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಇರೋದು. ಬಿಲ್ಟಪ್ ಏರಿಯಾ ಅಬೌಟ್ ನಿಮ್ಗೊಂದು 20 ಚದರ 22 ಚದರ ತನಕ ಬಂದ್ಬಿಡ್ತಾಗ. ಸಿಂಗಲ್ ಫ್ಲೋರ್ ಇದು. ಮುಂಬರುವ ದಿವಸಗಳಲ್ಲಿ ಮನೆ ಕಟ್ಟಬೇಕು ಅಂದರೆ ಇದ್ರ ಮೇಲ್ಗಡೆ ಖಂಡಿತವಾಗ್ಲೂ ಇನ್ನೂ ಮೇಲೆ ಕಟ್ಬೋದು. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು. ನಾನು ಸುಪ್ರೀತ್ ಅನಂತ ಸ್ವಾಮಿ, ಇದು ಮೈಸೂರು ಶಾಂತವೇರಿ ಗೋಪಾಲ್ಗೌಡ ನಗರ. ಈ ಮನೆ ಸೇಲ್ಗಿದೆ. ಈ ಮನೆ ಇನ್ನಷ್ಟು ಮಾಹಿತಿಗೆ ಡೂ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ವಾಟ್ಸ್ಆ್ಯಪ್ ಮೀ. ಮತ್ತು ಈ ಮನೆಯ ಮಾಲೀಕರು ನಾವಲ್ಲ, ಇನ್ನೊಮ್ಮೆ ಹೇಳ್ತೀನಿ, ನಾವಲ್ಲ ಇದರ ಮನೆಯ ಮಾಲೀಕರು. ಭಾಳ ಜನ ಕೇಳ್ತೀರಿ ನೀವೇನ ಇದ್ರ ಓನರು, ನಾನಲ್ಲ. ಶಾಂತವೇರಿ ಗೋಪಾಲ್ಗೌಡ ನಗರ, ಮೈಸೂರು. ಈ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.